ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ಎ ಶಶಿಕುಮಾರ್ ಆಯ್ಕೆಯಾಗಿದ್ದಾರೆ. ಶಿಡ್ಲಘಟ್ಟದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಸೋಸು ನಾಗೇಂದ್ರ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿ ನವಮೋಹನ್ ದೇವರಾಜ್ ನೇತೃತ್ವದಲ್ಲಿ ಭಾನುವಾರ ಪತ್ರಕರ್ತರ ಸಂಘದ ಅಧ್ಯಕ್ಷರ ಆಯ್ಕೆ ಸಂಬಂಧ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಎ ಶಶಿಕುಮಾರ್ 10 ಮತ, ಎನ್ಇ ಜಗದೀಶ್ ಬಾಬು 7 ಮತ ಪಡೆದರು. ಉಪಾಧ್ಯಕ್ಷರಾಗಿ ಎನ್ಇ ಜಗದೀಶ್ ಬಾಬು, ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ಮಂಜುನಾಥ್, ಕಾರ್ಯದರ್ಶಿ ಬಿವಿ ಲೋಕೇಶ್, ಖಜಾಂಚಿ ವೆಂಕಟೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸಿಇ ಕರಗಪ್ಪ, ಇ ನರಸಿಂಹಗೌಡ, ಎನ್ ನಾರಾಯಣಸ್ವಾಮಿ, ಎನ್ ಮಹೇಶ್, ಎನ್ವಿ ಶಶಿಕುಮಾರ್, ಆರ್ ರಾಜೇಶ್ ಅವಿರೋಧವಾಗಿ ಆಯ್ಕೆಯಾದರು. ಪ್ರತಿ ತಾಲೂಕಿನಲ್ಲೂ ಈಗ ನಾನು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾನು ಒಂದು ತಂಡದಲ್ಲಿದ್ದೆ, ನಾಗರಾಜಣ್ಣ ಒಂದು ತಂಡದಲ್ಲಿದ್ದರು. ಸೊ ಸಂಘದ ಅಭಿವೃದ್ಧಿಗಾಗಿ ನಾವೆಲ್ಲ ಚುನಾವಣೆ ಹಂತಕ್ಕಿರಬೇಕು. ಅದಾದ ನಂತರ ನಾವೆಲ್ಲ ಒಗ್ಗಟ್ಟಾಗಿ ಸಂಘದ ಅಭಿವೃದ್ಧಿ ಮಾತ್ರ ನಮ್ಮ ಮಾನದಂಡ ಇಟ್ಕೋಬೇಕು, ನಮ್ಮ ದೃಷ್ಟಿ ಇಟ್ಕೋಬೇಕು. ಹಾಗಾಗಿ ನಾವು ತುಂಬ ಎಲ್ಲ ತಾಲೂಕುಗಳಿಗೂ ಕೂಡ ಮಾರ್ಗದರ್ಶನ ಕೊಟ್ಕೊಂಡು, ಡೈರೆಕ್ಷನ್ಸ್ ಕೊಟ್ಕೊಂಡು ಒಳ್ಳೆ ಪ್ರೋಗ್ರೆಸಿವ್ ಆಗಿ ಆಗಬೇಕು ಅಂತ ನಮ್ಗೆ ತುಂಬ ಯಶಸ್ವಿ ಆಗ್ತಾ ಇದೆ ಚುನಾವಣೆಗಳು. ಸೊ ತುಂಬ ಇಡೀ ಜಿಲ್ಲಾ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಿದಂಥ ನಮ್ಮ ಸೋಸು ನಾಗೇಂದ್ರನವರು ಈಗ ತಾಲೂಕು ಸಂಘಗಳನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅವರೇ ಮುಂದೆ ನಿಂತ್ಕೊಂಡು ಬನ್ನಿ ನೀವು ಯುನಾನಿಮಸ್ ಮಾಡ್ಕೊಳ್ಳಿ ಅಂತ ಬರೀ ಚುನಾವಣಾಧಿಕಾರಿ ಜೊತೆಗೆ ನಮ್ಮ ಪತ್ರಕರ್ತರಾದ್ರಿಂದ ಅವರು ಒಂದಷ್ಟು ಎಲ್ಲೋ ಈ ವೈಮನಸ್ಸುಗಳು ಬರಬಾರ್ದು ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಕಾಲಾವಕಾಶಗಳನ್ನ ಹೆಚ್ಚು ಕೊಟ್ಕೊಳ್ತಾ ಸುಸೂತ್ರಿತವಾಗಿ ಒಂದು ಅವಿರೋಧ ಆಯ್ಕೆಗೆ ಶ್ರಮಿಸ್ತಾ ಇದ್ದಾರೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ, ಉಪಾಧ್ಯಕ್ಷ ಮುಬಶೀರ್ ಅಹಮದ್, ಜಿಲ್ಲಾ ಕಾರ್ಯದರ್ಶಿ ಡಿಜಿ ಮಲ್ಲಿಕಾರ್ಜುನ, ಕಾರ್ಯಕಾರಿ ಸಮಿತಿ ಸದಸ್ಯ ಛಾಯಾ ರಮೇಶ್, ಕೆವಿ ಮುನೇಗೌಡ, ತಮೀಂ ಪಾಷಾ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.